ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಈ ಮುಖಾಂತರವಾಗಿ ಈ ಕಾರ್ಯಕ್ರಮದ ಕೋರ್ತಾ ಇದ್ದೇನೆ. ಹಾಗೂ ಎರಡನೇದಾಗಿ ದಲಿತ ಸಂಘಟನೆಯ ಜಿಲ್ಲಾ ಗುಂಡಣ್ಣನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಹೆಚ್ಚಿನ ಶ್ರಮ ವಹಿಸಿ ಆ ಕಾರ್ಯಕ್ರಮಕ್ಕೆ ರೂವಾರಿಯಾಗಿದ್ದರು. ಅವ್ರಿಗೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಎಲ್ಲ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಲ್ಲ ಮಾಧ್ಯಮದ ಹಿರಿಯ ನಾಯಕರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಪರಮೇಶ್ವರ್ ಅಭಿಮಾನಿಗಳ ಎಲ್ಲ ಸದಸ್ಯರುಗಳಿಗೆ ತಮ್ಮ ಮುಖಾಂತರ ಇವತ್ತು ನಾನು ರಾಜ್ಯಕ್ಕೆ ಒಂದು ಮೆಸೇಜ್ ತಿಳಿಸಬೇಕು ಅಂತ, ತಮ್ಮ ಮುಖಾಂತರನೇ ತಿಳಿಸಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿ ಮತ್ತು ತಮ್ಮ ಮುಖಾಂತರ ನಾನು ಕರೆದಿದ್ದೀನಿ. ತಮ್ಮ ಮುಖಾಂತರನೇ ಇದಾಗಲಿ ಅಂತ ಹೇಳಿ ನಾವು ಕರೆದಿದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ನಾವು 150 ಕ್ಷೇತ್ರಗಳಿಗೆಲ್ಲ ಶಕ್ತಿ ನಮ್ಮ ದಲಿತರಿಗಿದೆ. 150 220 ಕ್ಷೇತ್ರಗಳಲ್ಲಿ ಈ 24 ಕ್ಷೇತ್ರಗಳಲ್ಲಿ 150-170 ಕ್ಷೇತ್ರಗಳು ದಲಿತರು ಯಾವ ಪಾರ್ಟಿ ಓಟ್ ಹಾಕ್ತಾರೆ ಅವ್ರು ಗೆಲ್ತಾರೆ. ಯಾಕೆಂದರೆ ನಮ್ದೆಲ್ಲ ಅವಾಗಲಿಂದ ಕಾಂಗ್ರೆಸ್ ಪಾರ್ಟಿನೇ, ನಮ್ಮ ಲೀಡರ್ಗಳು ಕಾಂಗ್ರೆಸ್ನಲ್ಲೇ ಅವರೇ, ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ಗಳು ಆಗಿರ್ಬೋದು, ಆದ್ರೂ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಅನ್ಯಾಯ ಆದಾಗ ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ. ಏಕೆಂದರೆ ಅವರ ಮೊದಲನೇ ಸೆಕೆಂಡು ಸುಮಾರು 25 ವರ್ಷಗಳ ಹಿಂದೆನೂ ನಾವು ದಲಿತ CM ಆಗಬೇಕು ಅಂತ ಹೇಳಿ ಅವತ್ತಿನಿಂದ ಹೋರಾಟ ಕೆಲವು ಹಿರಿಯ ದಲಿತರೆಲ್ಲ ಮಾಡಿದ್ರು. ಆಮೇಲೆ ನಮ್ಮ ಲೀಡರ್ಗಳಿಗೂ ಅರ್ಹತೆಯೂ ಇತ್ತು. ಯಾಕೆಂದರೆ ಯಾರು CM ಕ್ಯಾಂಡಿಡೇಟು ಅಂಥವರೆಲ್ಲರೂ ಇದ್ದರು. ಅವತ್ತಿನಿಂದ ಇವತ್ತುವರೆಗೂ ನಮ್ಮ ಹೋರಾಟದಲ್ಲಿ ನಮ್ಮ ಹಿರಿಯರಿಗೆ ಅನ್ಯಾಯ ಆಗಿದೆ. ಅದರಿಂದ ನಾವು ಒಂದು ಮೈಸೂರಿನಿಂದನೇ ನಾವು ಒಂದು ಸಂಘಟನೆ ಮಾಡಿ ಮೈಸೂರಿನಲ್ಲಿ ಪರಮೋತ್ಸವವನ್ನು ಮಾಡ್ದು. ಈ ಭಾಗದ ಜಿಲ್ಲೆಗಳಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕನಕಪುರ, ಬೆಂಗಳೂರು ಗ್ರಾಮದ ಇಷ್ಟು ಜನಗಳಲ್ಲಿ ಆ ಸಮಾಜದ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾರಿ ದಿನದ ಕನಸುಗಳು. ಯಾಕೆಂದರೆ ಇತ್ತೀಚಿನ ದಿನಗಳು ನೋಡ್ತಾ ಇದ್ರೆ ನಮ್ಮ ಸಮಾಜದಲ್ಲಿ ಆಗಬೇಕು, ನಾವೇ ಮುಂದುವರಿಬೇಕು, ನಮ್ಮ ಬಿಟ್ರೆ ಏನಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಹೋರಾಟಕ್ಕೆ ಇಳಿಬೇಕು. ನಾವು ಯಾಕೆ ಹೋರಾಟ ಮಾಡೇ ನಾವು ಅಧಿಕಾರ ತಗೋಬೇಕು, ಹೋರಾಟ ಮಾಡದೇ ಇದ್ದರೆ ಅವಕಾಶ ಸಿಕ್ಕಲ್ಲ ಅಂತ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು, ದಲಿತ ಸಂಘಟನೆ ಮುಖಂಡರುಗಳು ಮತ್ತು ಪರತಿಪರ ಸಂಘಟನೆಗಳು, ಎಲ್ಲ ಸಣ್ಣ ಸಮುದಾಯಗಳಿರ್ಬೋದು, ಎಲ್ಲರನ್ನೂ ಕರೆದು ಎಲ್ಲರನ್ನೂ ಪೂರ್ವಭಾವಿಯಾಗಿ ನಾವು ಕರೆದು ಚರ್ಚೆ ಮಾಡಿ ಬೃಹತ್ ಸಮಾವೇಶ ಮಾಡಬೇಕು. ನಮ್ಮ ಲೀಡರ್ಗಳನ್ನ ಚರ್ಚೆ ಮಾಡಿಕೊಂಡು ಎಲ್ಲ ರಾಜ್ಯದ ಲೀಡರ್ಗಳನ್ನಲ್ಲಿ ಮತ್ತು ಎಲ್ಲ ಜಿಲ್ಲಾ ಲೀಡರ್ಗಳನ್ನ ಕರೆದು ಎಲ್ಲ ಮಾತಾಡಿ ನಾವು ಮುಂದೆ ಇದೊಂದು ದೊಡ್ಡ ಸಮಾವೇಶನ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಇವತ್ತು ತಮ್ಮ ಈ ಪತ್ರಿಕೆಗೋಷ್ಠಿಗೆ ಕರೆದಿದ್ದೀವಿ. ಯಾಕೆ ಕರೆದಿದ್ದೀನಿ ಅಂತ ಅಂದರೆ, ನಾವು ಹೋರಾಟ ಮಾಡದೆ ಹೋದರೆ ಏನೂ ಆಗಲ್ಲ. ಇತ್ತೀಚಿನ ಪತ್ರಿಕೆಗಳು ನೋಡಿದೋ ನಾವು. ಏಕೆಂದರೆ ನಾವು ಮಾಡೋಕ್ಕೆ ಹೋದರೆ ಇದು ನಾವು ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ ಅನ್ನೋ ಭಾವನೆ ಬರಬಾರ್ದು, ಕಾಂಗ್ರೆಸ್ ಕೆಟ್ಟ ಹೆಸರು ಬರಬಾರ್ದು. ಯಾಕೆಂದರೆ ದಲಿತರ ಪದ ಕಾಂಗ್ರೆಸ್ ಐತೆ ಅನ್ನೋದು ಒಂದು ಇವತ್ತು ಗಂಟಲು ಇದೆ. ಆ ಸಮಾಜ 99% ಅವ್ರಿಗೆ ಹಾಕ ಬಂದಿದ್ದಾರೆ. ಅದಕ್ಕೆಲ್ಲ ಉದಾಹರಣೆಗಳು ಇದೆ. ನಾನು 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದವನು. ಅದರಿಂದ ನಾನು ಈಗ ಯಾವ ಲೀಡರ್ ಬಗ್ಗೆ, ಯಾವ ಜನಾಂಗದ ಬಗ್ಗೆ ಟೀಕೆ ಮಾಡೋಕ್ಕೆ ಬಂದಿಲ್ಲ. ಈಗ ಕೆಲವೆಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ರೆ ನಮ್ಮಿಂದ ನಾವೇ ಗೆಲ್ಲಿಸ್ತಾ ಇರೋದು ಕಾಂಗ್ರೆಸ್, ನಮ್ಮ ಬಿಟ್ಟರೆ ಕಾಂಗ್ರೆಸ್ಸೇ ಇಲ್ಲ ಅನ್ನೋದು ಇದು ನೋಡ್ತಾ ನಮಗೂ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಯಾಕೆಂದರೆ ನಮ್ಮ ಲೀಡರ್ ಪರಮೇಶ್ ಅವರು ಎಲ್ಲ 2 ಸಾರಿ ಅನ್ಯಾಯ ಆಯ್ತು ಅವ್ರಿಗೆ. 2013ರಲ್ಲಿ ಗೆಲ್ಲಂತ ಮುಖ್ಯಮಂತ್ರಿ ಆಗಂತ ಕ್ಯಾಂಡಿಡೇಟು ಸೋತರು. ಕಾರಣಗಳು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. 2018ರಲ್ಲಿ ಅವ್ರು ಸೋಲಿಸ್ರು ಅಂತ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2018ರಲ್ಲಿ ಸೋಲ್ತು.
ಅವಾಗ ಅದೆಲ್ಲ ತಮ್ಮ ತಮ್ಮ ಯಾರಿಗೆ ತಮ್ಮ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲಿ ಕಾಂಗ್ರೆಸ್ಸೇ ಅವತ್ತು ಬರಲಿಲ್ಲ. ಯಾಕೆಂದರೆ ಅವತ್ತು ಪರಮೇಶ್ ಅವ್ರಿಗೆ ಸೋಲಿಸ್ರು ಅನ್ನೋದೊಂದು ಮೆಸೇಜು, ಅವ್ರಿಗೆ ಅವಕಾಶ ಇಲ್ಲ ಅನ್ನೋದು ಒಂದು ಮೆಸೇಜ್ ಬಂದು ಆ ಸಮಾಜ ನಾವು ಯಾರೇನು ಹೇಳಿದ್ರೂ ಕೇಳಲಿಲ್ಲ. ಅವತ್ತು ಪಾರ್ಟಿ ವಿರುದ್ಧ ಬಂತು. ಈಗ ಅವ್ರಿಗೆ ಅವಕಾಶಗಳಿವೆ, ಮುಖ್ಯಮಂತ್ರಿ ಆಗ ಯಾಕೆಂದರೆ ನಮ್ಮದು ಬ್ಯಾಲೆನ್ಸ್ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾಕೆಂದರೆ ನಾವೇನು ಕಾಂಗ್ರೆಸ್ಗೆ ದುಡ್ದಿದ್ದೀವೋ ಆ ಕಾಂಗ್ರೆಸ್ ಪಾರ್ಟಿಲಿ ಕೇಳೋ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ 2 ಸಾರಿನೂ ಹೈಕಮಾಂಡ್ ಪಾಪ ಕೊಡೋಕ್ಕೆ ಮನಸ್ಸು ಮಾಡಿದಂಥ ಸಮಯದಲ್ಲೂ ಕೆಲವು ಅಡೆತಡೆಗಳು ಬಂದರು. ನಮ್ಮ ಲೀಡರ್ಗಳು, ರಾಜ್ಯದ ಲೀಡರ್ಗಳು, ಮುಖ್ಯಮಂತ್ರಿ ಆಗೋರು ಯಾರು ಬೇಜಾರು ಮಾಡ್ಕೊಂಡು ಆ ಕಾಂಗ್ರೆಸ್ ಪಾರ್ಟಿ ವಿರುದ್ಧನೋ ಕಾಂಗ್ರೆಸ್ಗೆ ಇದಾಗಿ ಏನು ಎಲ್ಲೂ ಅವರು ಹೊರಗಡೆ ಹೋಗಲಿಲ್ಲ. ಇಲ್ಲೇ ಇದ್ದು ಹೋರಾಟ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೀಗೇನು ಪಾರ್ಟಿಗೆ ನಾನು ಮೆಸೇಜಾಗಿ ಕೆಟ್ಟದಾಗಿ ಮೆಸೇಜ್ ಕೊಡೋಕ್ಕೆ ನಾನು ಕರೆದಿಲ್ಲ. ಇತ್ತೀಚೆಗೆ ಹಿಂದೆ BSP ಇತ್ತು, ಇವತ್ತು ನಮ್ಮ ರಾಜ್ಯದಲ್ಲಿ BSP ಅಡ್ರೆಸ್ ಇಲ್ಲ. ಯಾಕೆಂದರೆ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸ್ಕೊ ಬರ್ತಾ ಇದ್ದೀವಿ. ಕಾಂಗ್ರೆಸ್ಸಿಂದ ನಾವು ಓಟ್ ಕೊಟ್ಟವ್ರಿಗೆ ನೀವೆಲ್ಲ ಗೆದ್ದಿರೋದು. ಕಾಂಗ್ರೆಸ್ಸು ನಿಮ್ಮೊಬ್ಬರಿಂದ ಏನು ಗೆದ್ದಿಲ್ಲ. ನಾವು ದಲಿತರು 80% 90% ಕಾಂಗ್ರೆಸ್ಗೆ ಓಟ್ ಕೊಟ್ಟೋದಕ್ಕೆ ಗೆದ್ದಿರೋದು. ನೀವು ಐಯಿಂದ ಮಾಡಿ, ನಾನು ಐಯಿಂದ ಮಾಡೋದಕ್ಕೆ ವಿರೋಧ ಇಲ್ಲ, ನಮ್ಮನ್ನು ಕರೀರಿ, ನಮ್ಮ ಹೆಸರು ಹೇಳಿ. ಐಯಿಂದ ಅಂದ್ರೆ ಏನು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತನಲ್ಲಿ ನೀವು ಅವಕಾಶ ಕೊಡ್ತಾ ಇದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ ತೋರಿಸಿ. ಪರಮೇಶ್ವರ್ ಮನೆಗೆ ಹೋಗ್ತೀರಿ, ಪರಮೇಶ್ವರ್ ಸಾಹೇಬ್ರ ಮನೆಗೆ ಹೋಗ್ತೀರಿ, ಊಟ ಮಾಡಿಸ್ತೀರಿ. ಮುಂದಿನ ಮುಖ್ಯಮಂತ್ರಿ ಅಲ್ಲ, ಅಲ್ಲಿ 2 ಪೇಪರಲ್ಲಿ ನೋಡಿದ್ರೆ ಇನ್ನಿಬ್ಬರ ಹೆಸರು ಬರ್ತಾ ಇರ್ತದೆ. ಮಾಡಬೇಕು ಅನ್ನೋ ದೃಷ್ಟಿ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರೆ ಮಾಡಿ. ನಾನು ಪರಮೋತ್ಸವ ಮಾಡಬೇಕು ಅಂತ ಹೇಳಿ ನಾನು ಮೈಸೂರು ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಚಾಮರಾಜನಗರದ ನಮ್ಮ ಈ ಜಿಲ್ಲೆಯಲ್ಲಿ ದಲಿತರು ತುಂಬ ಜನ ಇದ್ದಾರೆ. ಅದರಿಂದ ನಾನು ನಮ್ಮ ಒಬ್ಬರ ರಾಜ್ಯದ ಲೀಡ್ರು, ಅವ್ರಿಗೆ ಎಲ್ಲ ಅರ್ಹತೆನೂ ಐತೆ. ಅವ್ರಿಗೆ ಏನು ಅವರೇನು ವಿದ್ಯೆ ಇಂತ ಇಲ್ಲ, ಅಮೆರಿಕದಿಂದ ಓದಿ ಬಂದಿದ್ದಾರೆ. ಎಲ್ಲ ಥರದಲ್ಲಿ ಬಡವ್ರಿಗೆ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ. ಅವ್ರನ್ನ ಪರಮೇಶ್ವರ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಕಮಿಟಿ ಮಾಡಿ ನಾನು ಕರೆದು ಮಾಡೋಣ ಅಂದರೆ ಅದಕ್ಕೆ 108 ಅಗ್ಗಣ ಬಂತು. ಯಾಕೆಂದರೆ ಮೈಸೂರು ಜಿಲ್ಲೆಗಳಲ್ಲಿ ನೀವೇ ಲೀಡರ್ ಆಗಿರಬೇಕು, ಬೇರೆಯವ್ರು ಯಾರೂ ಲೀಡರ್ ಆಗಬಾರ್ದು ಅಂಥ ಪರಿಸ್ಥಿತಿನೂ ನಾವು ಎದುರಿಸ್ತಾ ಅವತ್ತು. ಯಾಕೆಂದರೆ ನೀವು ನೋಡಿರ್ಬೇಕು, ಅವತ್ತು ಎಲ್ಲ ಬಂದಿದ್ರಿ. ಅವತ್ತು ಪರಮೇಶ್ ಸಾಹೇಬ್ರೇ ಅವರೇ ಹೇಳಿದ್ರು, ಅವ್ರಿಗೆ ನೀವು ಹೋಗೋದು ಬೇಡ ಅಂತ ಅಡೆತಡೆಗಳು ಬಂತು. ಅಂಥ ಒಂದು ಪರಿಸ್ಥಿತಿಲಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು. ಎಲ್ಲ ಲೀಡರ್ಗಳ ತಾವು ಚರ್ಚೆ ಮಾಡಿ, ಎಲ್ಲ ಹಿರಿಯ ಲೀಡರ್ಗಳು, ಸಂಘಟನೆ ಅಧ್ಯಕ್ಷರುಗಳು, ಮತ್ತು ಇನ್ನೂ ಅನೇಕ ಬುದ್ಧಿಜೀವಿಗಳು, ಎಲ್ಲ ಸಣ್ಣ ತುಳಿತಕ್ಕೆ ಒಳಗಾಗಿರೋಂಥ ಸಣ್ಣ ಸಮಾಜನವೇ, ಕೆಲವು ನಮ್ಮ ಆಚಾರ್ಯರು ಬಂದಿದ್ದಾರೆ, ಗಾಣಗ ಸಾಹೇಬ್ರು ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲ ಸಮಾಜನೂ ಇದೆ, ಬರೀ ದಲಿತರೇ ಇಲ್ಲ. ಎಲ್ಲರಿಗೂ ಅವ್ರಿಗೆ ಮುಂದಿನ ಪಂಚಾಯತಿ ಚುನಾವಣೆಗಳಲ್ಲಿ ಅವಕಾಶ ಸಿಕ್ಕಲ್ಲ ಅಂತ ಅವ್ರು ಹೇಳ್ಕೊಂಡ್ರು. ಈ ವೇದಿಕೆಯಲ್ಲಿ ಹೇಳೋದು ಬೇಡ ಅಂತ ಅವ್ರನ್ನ ನಾನು ಆ ವಿಚಾರನ ಬಿಡಿಸ್ದೆ. ನೀವೆಲ್ಲ ಐಯಿಂದ ಅಂದಾಗ ನಮ್ಮನ್ನು ಐದವ್ರ ಜೊತೆ ಕರ್ಕೋಗಿ ಬರೀ ನೀವು ಅಧಿಕಾರ ತಗೊಳ್ಳೋದಲ್ಲ, ಬೇರೆಯವ್ರಿಗೂ ಅಧಿಕಾರ ಕೊಡಿಸಿ. ನಮ್ಮ ಉದ್ದೇಶ ನಿಮ್ಗೆ ಓಟ್ ಹಾಕ ಬಂದಿಲ್ವ? ನಾವು ಓಟ್ ಹಾಕಿದ್ದೀವಿ, ನಮ್ಮ ಸಮಾಜ ಓಟ್ ಹಾಕಿದೆ. ನಾನು ಬೇಜಾರಾಗಿ ಹೊರಗಡೆ ಇರ್ಬೋದು. ಯಾಕೆ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆ ಹೋದೆ ಅಂತಂದರೆ, ಕೈಯಿಂದ ಮುಟ್ಟಾಕ್ತವ್ರೆ ಹುಣಸೂರಿಂದ ನಾವು ದೇವರಾಜ ಅರಸು ಅವ್ರ ಹೆಸರಲ್ಲಿ ನಮ್ಮ ಮಾದೇವಪ್ಪನವರು ಜಿಲ್ಲಾ ಮಂತ್ರಿಗಳು ನನ್ನ ಕರೆಸಿ, ನಾನು ವರದರಾಜ ಅನ್ನೋರನ್ನ ಕರೆಸಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಮೈಸೂರಲ್ಲಿ ನೀವು ಐಯಿಂದ ಮಾಡಲೇಬೇಕು, ಐಯಿಂದ ಮಾಡಿ ನೀವು ಅಂತ ಹೇಳಿ ನಮಗೆ ಕಳಿಸಿದಂಥ ಸಮಯದಲ್ಲಿ ಹುಣಸೂರಿನಲ್ಲೇ ದೇವರಾಜ ಅರಸು ಅವರ ಹೆಸರಲ್ಲಿ ಐಯಿಂದನ ನಾವು ಸ್ಟಾರ್ಟ್ ಮಾಡಿದ್ವು. ಅದಾದಮೇಲೆ ಹಾಸನ ಗೀಸ್ನ ಎಲ್ಲ ಕಡೆನೂ ನಾವು ಐಯಿಂದಾಗಲಿ ಭಾರಿ ಹೋರಾಟ ಮಾಡಿದ್ದೀವಿ. ಅದರಿಂದ ನೀವು ಐಯಿಂದ ಅಂತ ನಮ್ಮನ್ನು ಕರೆದು ಮಾಡಿ, ನಮಗೂ ಅಧಿಕಾರ ಕೊಡಿ, ನಮ್ಮ ಹೆಸರು ಹೇಳಿ. ಎಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದೀರಿ ನೀವು? ಸರ್, ನಾನು ಐಯಿಂದ ಮಾಡ್ತಾ ಇಲ್ಲ ಅಲ್ಲ ಸರ್. ಈಗ ಅವರು ಐಯಿಂದ ಮಾಡೋರಿಗೆ ನಾನೇನು ಟೀಕೆ ಮಾಡಕ್ಕೆ ಹೋಗಲ್ಲ. ಅವರ ಹಕ್ಕು, ಅವ್ರು ಹೋರಾಟ ಮಾಡ್ಕೊಂಡು ಅಲ್ಲೆಲ್ಲ ಕೇಳಿ ಸರ್, ನಾನು ಸೇರಿಸಿ ಅಂತ ಅಲ್ಲ, ನಮ್ಮ ಲೀಡರ್ ಹೆಸರು ಹೇಳಿ, ನಮ್ಮನ್ನು ಸೇರಿಸ್ಕೊಳ್ಳಿ. ಪರಮೇಶ್ ಅವ್ರಿಗೆ CM ಮಾಡ್ತೀನಿ ಅಂತ ಹೇಳಿ ಸರ್. ನೀವು ಹೇಳಿ ಸರ್.
ಹೌದು ಸರಿ ಸರಿ ಪರಮೇಶ್ ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತ ನಮ್ಮ ಆಸೆ. ನೀವು ಹೋರಾಟ ಮಾಡಿ, ನಿಮ್ಗೆ ಆಗಿದ್ದೀರಲ್ಲ ನೀವೀಗ ಸೆಕೆಂಡ್ ಟರ್ಮ್ ಅವ್ರಿಗೂ ಕೊಡಿ. ಈಗ ಸಿದ್ದರಾಮಯ್ಯ ವಿಚಾರ ಮತ್ತು ಡಿ ಕೆ ಶಿವಕುಮಾರ್ ವಿಚಾರ ಬಂದಾಗ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಪರಮೇಶ್ವರ್ ವಿಚಾರ ಬಂದಾಗ ಶಾಸಕ ಪಕ್ಷದ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಶಾಸಕರಪ್ಪ ಹಿಂದೆ ಹೈಕಮಾಂಡ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಹೈಕಮಾಂಡ್ ಅಲ್ಲಿ ಅವಾಗ ಯಾರು ಚುನಾವಣೆ ಗೆದ್ದರು ಹೈಕಮಾಂಡ್ ಡಿಸೈಡ್ ಮಾಡಿ ಕಳಿಸ್ತಿತ್ತು. ಕಳೆದ 2014ರಲ್ಲಿ ಇಲ್ಲ ಅವಾಗ ಶಾಸಕರದು ಅಂತ ಹೇಳಿ ಅವತ್ತಿನಿಂದ ಹೊಸದಾಗಿ ಶುರುವಾದದ್ದು. ದಲಿತರು ಬಂದಾಗ ಮಾತ್ರ ಏನ ಖರ್ಗೆ ಅವರು ಆಗ ಸ್ಟೇಜ್ ಬಂದಾಗ ಏನಾಯ್ತು ನಾನು ಹೇಳಲ್ಲ, ಅದನ್ನ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಹೇಳ್ತೀವಿ. ಅದು ಖರ್ಗೆ ಅವ್ರಿಗೆ ಅವಕಾಶ ಸಿಕ್ಲಿಲ್ವ, 2 ಸಾರಿ ಅವಕಾಶ ಕೃಷ್ಣ ಅವ್ರ ಕಾಲದಲ್ಲಿ ಸಿಕ್ಕಿತ್ತು. ಮತ್ತೆ ಇಲ್ಲಿ ಜನತಾದಳದವ್ರು ಸಪೋರ್ಟ್ ಮಾಡ್ತೀವಿ ನೀವು ಖರ್ಗೆ ಆಗಿ ಅಂದರು, ಆ ಟೈಮ್ನಲ್ಲಿ ಸಿಕ್ಲಿಲ್ಲ. ಪರಮೇಶ್ವರ್ ವಿಚಾರ ಬಂದಾಗ ಶಾಸಕ ಪಕ್ಷದ ಬೆಂಬಲ ಇಲ್ಲ, ಚರ್ಚೆ ಆಯ್ತದೆ. ಅದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಚಾರ ಬಂದಾಗ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಹೈಕಮಾಂಡ್ ಅವರು ಪರಮೇಶ್ವರ್ ಅವ್ರಿಗೆ ಮಾಡಬಹುದಿತ್ತು. ಹೈಕಮಾಂಡ್ ಪರಮೇಶ್ ಅವ್ರಿಗೆ ಇವತ್ತು ಮಾಡ್ತಾರೆ, ಇವ್ರು ಹೇಳ್ಬೇಕು. ಇವ್ರು ಸುಮ್ಮನೆ ನಾಮಕೆ ವಸ್ತು ಕೇಳ್ತಾ ಇರೋದು. ಈಗ ಒಬ್ರು ಕಂಟಿನ್ಯೂಸ್ ಆಗಿ ನಾನು ಕಾಂಗ್ರೆಸ್ ಅಧ್ಯಕ್ಷ ನಾನೇ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇವರು ಇಲ್ಲ ನಾನೇ ಆಗ್ಬೇಕು, ಇನ್ನು 5 ವರ್ಷ 2 ವರ್ಷ. ಹೋದ್ ಸಾರಿ 5 ವರ್ಷ ಹೇಳ್ತೀನಿ ಅಂದ್ರು, 5 ವರ್ಷ ಇರ್ತೀನಿ, ಆಮೇಲೆ ಇಲ್ಲ ಅಂದ್ರು. ಯಾವ ಖರ್ಗೆಗೂ ಅವ್ರಿಗೂ ದಲಿತ CM ಕೂಗಿ ಬಂದಾಗ ಆಮೇಲೆ ಅವರೇ ಕಂಟಿನ್ಯೂಷನ್ ಆದ್ರು. ಈಗಲೂ ಇನ್ನು 2 ವರ್ಷದಲ್ಲಿ ಮಾಡಿ ಪರಮೇಶ್ ಅವ್ರದ್ದು ಹೋಗಿ ರಾಜಣ್ಣ ಮತ್ತೆ ಯಾರೋ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಮಾದೇವಪ್ಪ ಅವರು ಇವರೆಲ್ಲ ಹೋಗಿ ಎಲ್ಲ ಡಿಸ್ಕಸ್ ಆಯ್ತಲ್ಲ ಸ್ಟಾರ್ಟಿಂಗಲ್ಲಿ. ನಾನು ಹೋಗಲ್ಲ ಸರ್. ಯಾಕೋ ಹೋಗಲ್ಲ ಅಂತಂದರೆ ನಮಗೆ ನಾವು ದಲಿತ ಸಂಘಟನೆದು ಮಾಡಬೇಕು ಅಂತ ನಾವು ಡೇಟ್ ತಗೊಂಡಿಲ್ಲ. ಎಲ್ಲ ಸಮಾಜದ ಲೀಡರ್ ಕರೆದ್ಬಿಟ್ಟು ನಾವು ಡೇಟ್ ತಗೋತಾ ಇದ್ದೀವಿ. ಆ ಡೇಟ್ ತಗೊಂಡು ನಾವು ದೊಡ್ಡ ಸಮಾವೇಶ ಮಾಡಬೇಕು ಅಂತ 4 ಜಿಲ್ಲೆಯಿಂದ ದೊಡ್ಡ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ದಲಿತ ಸಂಘಟನೆಯವರು ಅವರವರು ಬಿಟ್ಟದ್ದು ಸರ್, ಅದು ನಾನು ಹೇಳಲ್ಲ. ನಾವಂತೂ ಹೋಗಲ್ಲ. ಪರಮೇಶ್ ಅವ್ರು ಆಗಬೇಕು, ಹೋದ್ರು ಪರಮೇಶ್ ಅವ್ರು ಆಗಬೇಕು ಅಂತ. ನಾವು ಇನ್ನೊಬ್ರು ಆಗಲಿ ಅಂತ ಏನು ಹೇಳಕ್ಕೆ ಹೋಗಲ್ಲ. ನಾವು ಹೋಗಲ್ಲ. ಈಗ ಬೇರೆ ಬೇರೆ ಜಾತಿಗಳೆಲ್ಲ ಅವ್ರವ್ರ ಸಮಾಜ ಕಟ್ಕೊಂಡು ಮುಖ್ಯಮಂತ್ರಿ ಕೊಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಮಾಜದಿಂದ ನಾವು ಒಂದು ಮುಖ್ಯಮಂತ್ರಿ ಕೊಡಬೇಕು ಅಂತ ನಾವು, ಯಾಕೆಂದ್ರೆ ನಮಗೆ 2 ಸಾರಿ ಅನ್ಯಾಯ ಆಗಿದೆ, 2-3 ಸಾರಿ ಖರ್ಗೆ ಸಾಹೇಬ್ರಿಂದ ಅನ್ಯಾಯ ಆಗಿದೆ. ನಮ್ಗೆ ಈಗ ಸಿಟ್ಟಿಂಗಲ್ಲಿ ಇರೋರು ಪರಮೇಶ್ ಅವರು. ಆ ಡೇಟ್ ಎಲ್ಲ ಯಾರೇ ಡೇಟ್ ಕೊಡ್ತಾರೆ ಅವಾಗಲೇ ಮಾಡ್ತೀವಿ. ಅದಕ್ಕೋಸ್ಕರ ತಮ್ಮ ಕರೆದಿರೋದು ಸರ್. ಡೇಟಾ ಇಲ್ಲಿ ಹಿರಿಯ ಲೀಡರ್ಗಳವ್ರೆ, ಮೈಸೂರಿನಲ್ಲೇ ಮಾಡಬೇಕು ಅಂತ ನಮ್ಮ ತೀರ್ಮಾನ. ಆಮೇಲೆ ನಮ್ಮ ರಾಜಕಾರಣಿ ಲೀಡರ್ಗಳನ್ನೂ ಹೋಗಿ ಕೇಳ್ತೀವಿ, ಯಾರ್ಯಾರು ಅಧಿಕಾರದಲ್ಲಿದ್ದಾರೋ ದಲಿತ ಸಣ್ಣ ಸಮಾಜಗಳು ಯಾರು ಬರ್ತಾರೆ ಎಲ್ಲಾರನ್ನೂ ಒಕ್ಕೂಡಿಸ್ಕೊಂಡು ತಗೋತೀವಿ ನಾವು. ನಾವ್ಯಾಕೆ ಸರ್ ಪರಿಹಾರ? ಅಹಿಂದ ಪರಿಹಾರ ಅಂದರೆ ನಮಗೆ ಮುಖ್ಯಮಂತ್ರಿ ಕೊಟ್ಟರೆ ನಾವು ಪರಿಹಾರ ಮಾಡಲ್ಲ, ಹೋಗಲ್ಲ. ಮುಖ್ಯಮಂತ್ರಿ ಕೊಡಿದ್ರೆ ನಾವು ಹೋರಾಡ್ತೀವಿ. ಮುಂದಿನ ಚುನಾವಣೆಯಲ್ಲ, ಪ್ರತಿ ಚುನಾವಣೆಯಲ್ಲೂ ನೀವು ದಲಿತರ ಹೆಸರು ಹೇಳ್ತೀರಿ, ಚುನಾವಣೆಯಲ್ಲೂ ಹೋಗ್ತೀರಿ. ಆಮೇಲೆ ದಲಿತರು ಓಟ್ ತಗೊಂಡು ದಲಿತರ ಅಡ್ರೆಸ್ ಇರಕ್ಕಿಲ್ಲ. ದಲಿತರು ಅಂತ ಬರೀ ಮಾಯಿಲ್ ಹೇಳ್ತೀರಿ ಅಷ್ಟೇ. ಯಾವ ಕಾರ್ಯಗತ ಮಾಡಿದಿರಿ ಹೇಳಿ? ಹಾಂ, ಆ ಬ್ಲಾಕ್ಗೆ ಈಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಯ್ತದ? ನಾವು ಅದೇ ಕೆಲಸ ಮಾಡಕ್ಕೆ ಹೊರಡ್ತೀವಿ ಅಷ್ಟೇ. ಅಂದರೆ ನಾವು ಈಗ ನಮಗೂ ಪರಮೇಶ್ ಅವ್ರಿಗೆ ಮಾಡಿದೆವು, ನಾವು ಓಟ್ ಹಾಕಲ್ಲ ಅಂತ ನಾವು ಹೇಳ್ತಾ ಇವಿ. ಯಾರು ಹೇಳ್ತಾವ್ರೆ? ನಾನು ಇನ್ನೊಬ್ಬರ ವಿಚಾರ ಹೇಳಲ್ಲ ಸರ್, ನಾನು ಪರಮೇಶ್ ಅವ್ರ ವಿಚಾರ ಹೇಳ್ತೀನಿ. ಪರಮೇಶ್ ಅವರು ಈಗಲೂ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಅವ್ರು ಇರೋದು. ಯಾರು ಹೇಳಿದ್ರು ನಿಮ್ಗೆ ಟೈಮ್ ಮಾಡ್ತಾ ಇಲ್ಲ ಅಂತ? ಅವ್ರು ಹಿಂಗೆ ಜನ ಕಟ್ಕೊಂಡು ನಿಮ್ಗೆ ಅವಕಾಶಗಳು ಸಿಕ್ತಾಗ ಈಗ ಎರಡು ಸಮಾಜನೂ ಪ್ರಬಲವಾದ ಸಮಾಜಗಳು ಟ್ರೈ ಮಾಡ್ತವೆ. ನಾವೆಲ್ಲ ಅಂತ ಜಿನಿಯನ್ ಪಾರ್ಟಿಗಳು ದಲಿತರ ತಾವು ದುಡ್ಡಿಲ್ಲ.
ಅವರು ಮಾಡ್ತಾ ಇಲ್ಲ, ಪರಮೇಶ್ವರ್ ಅವ್ರು ಮಾಡ್ತಾವ್ರೆ, ನಮಗೆ ಗೊತ್ತಲ್ಲ, ಹೈಕಮಾಂಡ್ಗೂ ಗೊತ್ತೋದು. ಹಾ, ನಾವು ಸರ್ ನಮ್ಮವ್ರಿಗೆ ಕೊಡಿ, ಬಿಡಿ, ನೀವು ಬಿಟ್ಟು ಪರಮೇಶ್ವರ್ಗೆ ಮಾಡಿ, ಓಪನ್ ಆಗಿ ಹೇಳಿ, ಆಗ ದಲಿತರು ನಂಬ್ಕೋತಾರೆ. ಈಗ ನಾನು ಒಬ್ಬ ದೇವರಾಜ ಅರಸು ಅಭಿಮಾನಿಗಳ ಅಧ್ಯಕ್ಷ. ದೇವರಾಜ ಅರಸಿಗೆ ಯಾರು ಹೋಲ್ಸ್ಕೊಳಕ್ಕಾಗಲ್ಲ. ಇದು ತಾವು ಜ್ಞಾಪನ ಇರಿ, ಅವರು ತುರ್ತು ಪರಿಸ್ಥಿತಿ ತಂದಾಗ ಎಮರ್ಜೆನ್ಸಿ ಪೀರಿಯಡ್ 21 ವರ್ಷ ಕಾರ್ಯಕ್ರಮದಲ್ಲಿ ಅವ್ರದೇ 4 ಎಕರೆ ಜಮೀನು ಬರ್ಕೊಟ್ರು ಒಬ್ಬ ಚೆಲುವಯ್ಯ ಅನ್ನೋನ್ಗೆ ಕಲ್ಲಹಳ್ಳಿಲಿ. ಆಮೇಲೆ ಅಸ್ಪೃಶ್ಯತೆ ಅಂತ ಹೇಳಿ ಅವರ ಮನೆಯಲ್ಲಿ ದಲಿತರನ್ನ ಅಡುಗೆ ಮಾಡಿಸಿದ್ರು, ಅಡುಗೆ ಮಾಡಕ್ ಬಿಟ್ರು, ಭಟ್ಟ ಆಗಿ ಎಲ್ಲಾರ್ಗು ಅವರೇ ಬಡಿಸ್ಬೇಕು ಅಂತ ಮಾಡಿದ್ರು. ಇವತ್ತು ಅವ್ರಿಗೆ ಒಂದು RCC ಮನೆ ಇಲ್ಲ, ಒಂದಿಲ್ಲ, ಒಂದು ಕೈ ಹಂಚಿನ ಮನೆ ಐತೆ. ದೇವರಾಜ ಅರಸು ಅವರ ಹೆಸರನ್ನ ಯಾರೂ ಹೋಲ್ಸಕ್ಕಾಗಲ್ಲ. ಅವರು ಕಂಟಿನ್ಯೂಷನ್ ಗೆದ್ದಿದ್ದವರು 71ರಿಂದ 80ನೇ ಇಸ್ವಿ ಗಂಟ ಕಂಟಿನ್ಯೂಷನ್ ಗೆದ್ದು 2 ಟರ್ಮ್ ಅವರು ಮುಖ್ಯಮಂತ್ರಿ ಆದ. ಮಧ್ಯದಲ್ಲಿ ಗ್ಯಾಪ್ ಏನು ಆಗಿಲ್ಲ ಅವ್ರಿಗೆ. ನಾವು ಸಿದ್ದರಾಮಯ್ಯನವ್ರಿಗೆ ಮನವಿ ಏನು ನಮ್ಮ ಎಲ್ಲ ಸಮಾಜದನ್ನು ಕೇಳ್ಬೋದು, ಇದು ನಮಗೆ ಮುಖ್ಯಮಂತ್ರಿ ಮಾಡಿಕೊಡಿ, ನೀವು ಬಿಟ್ಕೊಡಿ ಮುಖ್ಯಮಂತ್ರಿನ, ನಮ್ಮ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಬೋದು. ಬಿಟ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಈಗ ಲೀಡರ್ಗಳು, ಜನಗಳು ಯಾರು ಲೀಡರು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬದ್ಧ. ನಾವೇನು ಯಾರಿಗೇನು ಪ್ಯೂರ್ ಹಂಗಿದ್ರೆ ಹೊಗಳೋದಿದ್ರೆ ಇಲ್ಲಿ ಬಂದು ನಾನು ಅವ್ರು ಹೊಗಳನಿ, ನಮ್ಮ ಜನಾಂಗಕ್ಕೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್, ತಮ್ಮೆಲ್ಲರಿಗೂ. ಯಾಕೆಂದ್ರೆ ನಾನು ಇಷ್ಟು ಮಾತಾಡಿದ್ದೀನಿ, ತಾವೇನಾದ್ರೂ ಇದ್ರ ಬಗ್ಗೆ ನನಗೆ ಏನಾರ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಕೋಬಹುದು, ತಾವೆಲ್ಲ ಸಹಕಾರ ಮಾಡಿ. ನಿಮಗೂ ಯಾಕೆಂದ್ರೆ ದಲಿತರ ಬಗ್ಗೆ ಎಲ್ಲರಿಗೂ ಚಿಂತನೆ ಇದೆ, ನೀವು ಸರಿಯಾಗಿ ತೋರಿಸಿ ಸರ್. ಇಲ್ಲ ಸರ್, ಖಂಡಿತ ಹೇಳಿಲ್ಲ ಈ ಸರ್, ಹೇಳಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ. ನಾನು ಯಾರ ಪರನೂ ಹೇಳಕ್ ಹೋಗಿಲ್ಲ ಸರ್, ನನಗೆ ಪರಮೇಶ್ವರ್ ಆಗ್ಬೇಕು.